ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಕುಶಾಲನಗರದಲ್ಲಿ 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ನೂತನ ಪುರಸಭೆ ಕಟ್ಟಡವನ್ನು ಪೌರಾಡಳಿತ ಹಾಗೂ ಹಜ್ ಸಚಿವ ರಹೀಂ ಖಾನ್ ಲೋಕಾರ್ಪಣೆಗೊಳಿಸಿದರು. ಅಲ್ಲೂ ಮಾಡಿದ್ದೀವಿ ಸರ್, 2 ಸಾಕಾಯ್ತಲ್ಲ ಸರ್, ಇನ್ಕ್ರೀಸ್ ಮಾಡೋರಿ 300 ಇದೆಯಲ್ಲ 500 ಮಾಡಲಿ ಸರ್. ಒಳ್ಳೆ ಇರೋದು ಬೆಳಿಗ್ಗೆ ಮಧ್ಯಾಹ್ನ ಆಗಲಿ ಸರ್, ಸಾಯಂಕಾಲ 300 ಇದೆ, ಸಾಯಂಕಾಲ 300 ಇದೆ, ಬೆಳಿಗ್ಗೆ ಮಧ್ಯಾಹ್ನ 500 ಇದೆ ಮಾಡ್ತಾರೆ ಸರ್. 8 ಗಂಟೆ ಕ್ಲೋಸ್ ಆಗ್ತಾ ಇದೆ. ಎಲ್ಲರೂ ಕೈ ಹಾಕಿ, ಕೈ ಕಟ್ ಮಾಡಿ ಅಷ್ಟೇ. ಎಲ್ಲರೂ ಕೈ ಹಾಕಿ. ನಂತರ ನಡೆದ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಸಚಿವರು, ಶಾಸಕ ಮಂತರಗೌಡ ಮನವಿ ಮೇರೆಗೆ ಮುಖ್ಯಮಂತ್ರಿಗಳು 50 ಕೋಟಿ ರೂಪಾಯಿ ಅನುದಾನ ನೀಡುವ ಭರವಸೆ ನೀಡಿದ್ದು, ಪೌರಾಡಳಿತ ಇಲಾಖೆ ವತಿಯಿಂದಲೂ ಅಗತ್ಯ ನೆರವು ನೀಡಲಾಗುತ್ತೆ ಎಂದರು. ಕೊಡಗು ಜಿಲ್ಲೆಗೆ 3 ಇಂದಿರಾ ಕ್ಯಾಂಟೀನ್ಗಳನ್ನು ನೀಡಲಾಗಿದೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಕನಸು. ಆರಂಭದಲ್ಲಿ 106 ಕ್ಯಾಂಟೀನ್ ಆರಂಭಿಸಿ ನಂತರ 185 ಕ್ಯಾಂಟೀನ್ಗಳನ್ನು ತೆರೆಯಲಾಗಿದೆ ಎಂದರು. ಕುಶಾಲನಗರ ಇಂದಿರಾ ಕ್ಯಾಂಟೀನ್ನಲ್ಲಿ ಊಟ ತಿಂಡಿಗೆ ತುಂಬಾ ಬೇಡಿಕೆ ಇದೆ. ಈ ಹಿನ್ನೆಲೆ 300ರಿಂದ 500 ಊಟ ತಿಂಡಿ ಏರಿಸಲು ಕ್ರಮ ಕೈಗೊಳ್ಳಲಾಗುವುದೆಂದು ಭರವಸೆ ನೀಡಿದರು. ಶಾಸಕ ಮಂತರಗೌಡ ಅವರು ಉತ್ತಮ ಕೆಲಸಗಾರರು. ಇಂತಹ ಶಾಸಕರನ್ನು ಆಯ್ಕೆ ಮಾಡಿರುವುದು ಹೆಮ್ಮೆಯ ವಿಚಾರವೆಂದರು. ತುಂಬಾ ಎಕ್ಟಿವ್ಲಿಂದ ಮತ್ತು ಎಲ್ಲರಿಗೆ ಯಾವ ಪಾರ್ಟಿ ಪಕ್ಷ ಇಲ್ಲ, ಯಾವ ಜಾತಿ ಇಲ್ಲ, ಎಲ್ಲರಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ತಗೊಂಡು ಹೋಗಿ ಏನು ಕೆಲಸ ಮಾಡ್ತಾರೆ. ನಿಜವಾಗ್ಲೂ ನಿಮ್ಮ ಎಮ್ಮೆಲ್ಗೆ ನಾನು ತುಂಬ ಧನ್ಯವಾದ ಹೇಳ್ತೇನೆ. ಯಾಕಂದರೆ ಬೆಳಗ್ಗೆ ಇಂದಿರಾ ಕ್ಯಾಂಟೀನ್ ಓಪನ್, ಅಲ್ಲಿ ಇಂದಿರಾ ಕ್ಯಾಂಟೀನ್ ವಿಸಿಟ್ಸ್ ನಾನು ಹೋದಾಗ ಅಲ್ಲಿ ಸುಮಾರು ಜನ ಇದ್ದರು, ಆಟೋ ಡ್ರೈವರ್ ಇದ್ದರು, ಬಡವರು ಇದ್ದರು. ಅವ್ರಿಗೆ ಕರೆಸಿ ಅವರು ಕೈ ಹಾಕಿ ಅವ್ರ ಜೊತೆಗೆ ಒಂದು ಪ್ರೀತಿಯಿಂದ ಏನು ಮಾತಾಡಿದ್ದನ್ನು ಅಬ್ಸರ್ವ್ ಮಾಡ್ಲಿದ್ದೀನಿ, ಅವ್ರು ಏನೇನು ಮಾಡ್ತಾರಂತ. ನಿಜವಾಗ್ಲೂ ಒಂದು ಸಿಂಪಲ್ ರೀತಿಯಿಂದ MLA ಅಂತ ಅವರು ಏನು ತೋರಿಸಿಲ್ಲ ಅಲ್ಲಿ. ನಾನು ಒಂದು ಜನರಲ್ಲಿ ನಿಮ್ಮ ಜೊತೆಗೆ ಇರ್ತೀನಿ, ಏನು ಸಮಸ್ಯೆ ಇದೆ ಅಂತ ಏನು ವರ್ಕ್ ಮಾಡ್ತಾರಲ್ಲ, ಅದು ದೇರ್ ಇಸ್ ಎ ವೆರಿ ಇಂಪಾರ್ಟೆಂಟ್. ಅದ್ರ ಸಲುವಾಗಿ ಇಡೀ ಕ್ಷೇತ್ರದ ಜನಕ್ಕೆ, ನಮಗೆ ಎಲ್ಲರಿಗೆ ನಾನು ಧನ್ಯವಾದ ಹೇಳ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಅದಕ್ಕಿಂತ ಮೊದಲು ನಮ್ಮ ಇವತ್ತು ಕುಶಾಲನಗರದಲ್ಲಿ ಹೊಸ ಪುರಸಭೆಗೆ ಒಂದು ಬಿಲ್ಡಿಂಗ್ ಉದ್ಘಾಟನೆಗೆ ನನಗೆ ಕರೆಸಿದ್ರು. ಎಸ್ಪೆಷಲಿ ನಮ್ಮ MLA ಮಂತರಗೌಡ ಅವರು ಯಾವಾಗಲೂ ತುಂಬ ನಮ್ಮ ಆಫೀಸ್ ಬಂದಾಗ, ಮುಖ್ಯಮಂತ್ರಿ ಆಫೀಸ್ ಹೋದಾಗ, ಮುಖ್ಯಮಂತ್ರಿ ಭೇಟಿ ಮಾಡಿದಾಗ, ನಮಗೆ ಮಾಡಿದಾಗ ಬರೇ ಡೆವಲಪ್ಮೆಂಟ್ ಸಲಹೆ ಸುಮಾರು ಅರ್ಜಿ ಲೆಟರ್ಸ್ ತಂದು ಅವರು ನಮಗೆ ಅಮೌಂಟ್ ರಿಲೀಸ್ ಮಾಡಿ
ನಾನು ಒಂದು ಕುಶಾಲನಗರ್ಗೆ ಆಗಲಿ ಅವ್ರ ಫುಲ್ ಕ್ಷೇತ್ರಕ್ಕೆ ನಾನು ಒಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ತೋರಿಸ್ಬೇಕಂತ ತುಂಬ ಅವರಿಗೆ ಒಂದು ವಿಶ್ವಾಸ ಇದೆ, ಮಾಡ್ತಾರೆ. ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ಮೇಲೆ ಅವರಿಗೆ 50 ಕೋಟಿ ಕೊಡ್ತಾರಂತ ಹೇಳಿದ್ದಾರೆ. 100% ಈ ಮಂತ್ನಲ್ಲಿ ವಿತಿನ್ 1 ತಿಂಗಳಿನಲ್ಲಿ ನಿಮಗೆ ನಿಮ್ಮ ಕ್ಷೇತ್ರಕ್ಕೆ 50 ಕೋಟಿ ದುಡ್ಡು ರಿಲೀಸ್ ಆಗ್ತದೆ. ಶಾಸಕ ಡಾಕ್ಟರ್ ಮಂತರಗೌಡ ಮಾತನಾಡಿ, ಕಳೆದ 7 ವರ್ಷಗಳಿಂದ ಕುಂಟುತ್ತಾ ಸಾಗ್ತಾ ಇದ್ದ ಪುರಸಭೆ ಕಟ್ಟಡಕ್ಕೆ 2 ಕೋಟಿ ರೂಪಾಯಿ ಅನುದಾನ ತಂದು ಪೂರ್ಣಗೊಳಿಸಿ ಇಂದು ಸಚಿವರಿಂದ ಉದ್ಘಾಟನೆ ಮಾಡಲಾಗಿದೆ. ಅದೇ ರೀತಿ ಇಂದಿರಾ ಕ್ಯಾಂಟೀನ್ ತಂದು ಬಡವರ ಹಸಿವು ನೀಗಿಸಲಾಗ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ದಿವಂಗತ ಗುಂಡೂರಾವ್ ಪುತ್ಥಳಿಯಿಂದ ಪುರಸಭೆ ಆವರಣದಲ್ಲಿ ಸ್ಥಾಪಿಸಲು ಚಿಂತನೆ ಮಾಡಲಾಗಿದ್ದು, ಅಗತ್ಯ ಸಹಕಾರ ನೀಡುವಂತೆ ಸಚಿವರಲ್ಲಿ ಮನವಿ ಮಾಡಿದರು. ಅಷ್ಟು ಒಳ್ಳೆ ಕೆಲಸ ಕುಶಾಲನಗರಲ್ಲಿ ಮಾಡಕ್ಕೆ ಅವಕಾಶ ಅಂತ ನನ್ನ ಅಭಿಪ್ರಾಯ. ನಮ್ಮ ಮಾಧ್ಯಮಿತ್ರಗಳಿಗಿಂತ ಜೊತೆಲಿ ಬಂದಂತ ಸಂದರ್ಭದಲ್ಲಿ ಸರ್ ನಿಮಗೆ ಈ ತರ ಆಫೀಸ್ ಇಲ್ಲಲ್ಲ ಸರ್, ನೀವೇನಾದ್ರು ಮಾತ್ರ ನೀವು ಹೇಳ್ದಂಗೆ ಇದು ಒಂದು ರೀತಿಯಲ್ಲಿ ಖುಷಿ ನಮಗೆ ಏನಂತಂದ್ರೆ ಸರ್ಕಾರದ ಅನುದಾನ ಎಲ್ಲೂ ತಗೊಂಡಿಲ್ಲ. 2019ನೇ ಇಸ್ವಿಲಿ 4,95 ಲಕ್ಷಕ್ಕೆ ಮೊದಲೇ ಹಂತಕ್ಕೆ ಅನುದಾನ ಬಿಡುಗಡೆಯಾಗಿ, ಅದೇ ರೀತಿಯಲ್ಲಿ 2022-23ನೇ ಇಸ್ವಿಲೂ ಒಂದು 2,87 ಲಕ್ಷ ಬಿಡುಗಡೆ ಆಯಿತು. ಅದೇ ರೀತಿಯಲ್ಲಿ ಇವತ್ತಿನ ಲೆಕ್ಕಕ್ಕೆ 1,90 ಲಕ್ಷ ವೆಚ್ಚದಲ್ಲಿ ಟೋಟಲ್ ಆಗಿ 6,80 ಲಕ್ಷ ರೂಪಾಯಿ ವೆಚ್ಚಕ್ಕೆ ಈ ಕಟ್ಟಡಕ್ಕೆ ಕಾಮಗಾರಿಗೆ 19ನೇ ಇಸ್ವಿಯಿಂದ ಹಿಡಿದು 25ನೇ ಇಸ್ವಿಯಿಂದ ತಗೊಂಡವ್ರೆ. ಇದು ಮುಂಚೆನೆ ಆಗ್ಬೇಕಾಗಿತ್ತು, ಕಾರಣಾಂತರ ಬೇಕಾದಷ್ಟಿದೆ. ಆ ಕಾರಣ ಅಂತ ಹೇಳಕ್ ಹೋಗಲ್ಲ, ಯಾಕಂತಂದ್ರೆ ಹಳೇದು ಮಾತಾಡ್ಲಿಕ್ಕೆ ಹೋದ್ರೆ ನಾವು ಹೊಸದ ಬಗ್ಗೆ ನಾವು ಚಿಂತನೆ ಹೆಚ್ಚಿನ ಸಂಖ್ಯೆ ಮಾಡಬೇಕಾಗುತ್ತೆ. ಆ ವಿಚಾರದಲ್ಲಿ ಒಳ್ಳೆ ಕಟ್ಟಡ, ಒಳ್ಳೆ ಸ್ಥಳ, ಒಳ್ಳೆ ಜಾಗ, ಅದೇ ರೀತಿಲಿ ನಮ್ಮ ಸಿಬ್ಬಂದಿಗಳು, ನಮ್ಮ ಆಡಳಿತ ಮಂಡಳಿಗಳು ಅದೇ ರೀತಿಲಿ ಒಳ್ಳೆ ಮನಸ್ಸಲ್ಲಿ ಸಾರ್ವಜನಿಕರಿಗೆ ಸೇವೆ ಮಾಡಲಿಕ್ಕೆ ನಾವು ನಿರಂತರವಾಗಿ ನಾವು ಪ್ರಯತ್ನ ಮಾಡಬೇಕಾಗುತ್ತೆ. ನಮಗೆ ಬಿಲ್ಡಿಂಗ್ ಖರ್ಚಾಯ್ತು, ಇದು ಖರ್ಚಾಯ್ತು ಅಂತ ಸಂದರ್ಭದಲ್ಲಿ AC ರೂಮ್ ಸಿಕ್ಕಂಗೆ ನಾವು ಸೋಂಬೇರಿಗಳು ಆಗ್ಬಾರ್ದು. ಇನ್ನೂ ಚುರುಕಾಗಿ ಕೆಲಸ ಮಾಡ್ಲಿಕ್ಕೆ ನಾವು ಜವಾಬ್ದಾರಿ ತಗೋಬೇಕು. ಯಾಕೆಂತಂದ್ರೆ ನಮ್ಮ ಕೆಲವು ಟೈಮಲ್ಲಿ ನಮ್ಮ ಮೊಬೈಲ್ ನಂಬರ್ ಎಲ್ಲರಿಗೂ ಕೊಟ್ಟಿದ್ದೀವಿ, ಇಡೀ ಟೌನ್ ಅಲ್ಲಿ ಎಲ್ಲರಿಗೂ ಇದೆ. ಒಂದು ಫೈಲ್ ಇಲ್ಲಿಂದ ಮೂವ್ ಮಾಡಿಲ್ಲ ಅಂದ್ರೆ ಸರ್ ನಿಮ್ಮ ಸ್ನೇಹಿತರುಗಳು ಫೈಲ್ ಮೂವ್ ಮಾಡಲ್ಲ ಅಂತ ನಮಗೆ ಬೈತಾರೆ. ಮಾತ್ರ ದಯವಿಟ್ಟು ಕೈ ಮುಗಿ ಏನ್ ಕೇಳ್ಕೊತೀನಿ ಅಂತಂದ್ರೆ ಸಾರ್ವಜನಿಕರಿಗೆ ಬಂದಾಗ, ನಿಮ್ ಕಚೇರಿಗಳಿಗೆ ನಿಮ್ ಫೈಲ್ ನಿಮ್ ಡೆಸ್ಕ್ ಬಂದಾಗ ಪ್ರೀತಿ ವಿಶ್ವಾಸದಲ್ಲಿ ಮಾತಾಡಿ. ಆಗೋದಿಲ್ಲ ರೀ ಹೋಗಿ ಅಂತಂದ್ರೆ ಅವ್ರಿಗೆ ಮನಸ್ಸಿಗೆ ಧಕ್ಕೆ ತರಂತ ಕೆಲಸ ಮಾಡಬಾರ್ದು. ಪ್ರೀತಿ ವಿಶ್ವಾಸದಲ್ಲಿ ಮಾತಾಡಿದ್ರೆ 100ಕ್ಕೆ 100 ಅವ್ರು ನೀವೇನು ಫೈಲ್ಸ್ ಏನ್ ಕೇಳ್ತೀರಾ, ಏನು ದಾಖಲೆಗಳು ಕೇಳ್ತೀರಾ, ಅವ್ರನ್ನ ಮೊದಲೇ ಸಲಿ ನೀವು ಒಂದ್ ರೀತಿಲಿ ಆ ಬೋರ್ಡ್ ನ ಹಾಕೊಂಡ್ರೆ, ಯಾರು ಈ ಸದ್ಗಿರ್ಬೋದು, ಈ ಖಾತಾ ಇರ್ಬೋದು, ಫಾರನ್ 3 ಇರ್ಬೋದು, ನಾಳೆ ಹೋಗಿ ನಾಳಿದ್ದು ಹೋಗಿ ಒಂದು ಟೈಮ್ ಲಿಮಿಟ್ ಅಲ್ಲಿ ಮಾಡ್ಕೊಂಡು ಕೆಲಸ ಮಾಡ್ಕೊಂಡ್ರೆ ಸಾರ್ವಜನಿಕರಿಗೆ ಖುಷಿ ಆಗಂತ ಕೆಲಸ. ಹೌದು ಒಪ್ಪೋಣ, ಲಾಸ್ಟ್ ಟೈಮ್ ಅಲ್ಲಿ ಸರ್ ಫೈಲ್ ರೂಮ್ ಇಲ್ಲ, ಈ ರೂಮ್ ಇಲ್ಲ, ಆ ರೂಮ್ ಇಲ್ಲ ಅಂತ ನಾವೆಲ್ಲ ಹೇಳಿದ್ರು. ಗಿರೀಶ್ ಅವರೇ, ಈ ಆತರ ಎಕ್ಸ್ಕ್ಯೂಸ್ಗಳಿಲ್ಲ, ಎಲ್ಲ ಕ್ಲೀನ್ ಆಗಿ ಮಾಡ್ಕೊಂಡಿದೀವಿ ನಿಮ್ಮವರಿಗೆ. 23ನೇ ಇಸ್ವಿಯಿಂದ ಒಂದು ಹಂತದಲ್ಲಿ, ಅದ್ರ ಜೊತೆ ಈಗ 25ನೇ ಇಸ್ವಿಗೆ ಸನ್ಮಾನ್ಯ ಸಚಿವರಾದಂತಹ ರಹೀಂ ಖಾನ್ ಸರ್ ಅವರ ನೇತೃತ್ವದಲ್ಲಿ ನಮ್ಮ ಕುಶಾಲನಗರದ ವಿಶೇಷ ಆಡಳಿತ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಯಾರಿಗೂ 7 ವರ್ಷ ಅವಕಾಶ ಸಿಕ್ಕಲ್ಲ. ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ 16 ಏನು ನೂತನವಾಗಿ ಗೆದ್ದಂತ ಬಂದಿರಂತ ಸದಸ್ಯರು, ಅದೇ ರೀತಿಯಲ್ಲಿ ನಾಮಿನಿ ನಿರ್ದೇಶಕರು 7 ಜನ ಬಂದಿರಂತ ನಮ್ಮ ಕುಶಾಲನಗರಕ್ಕೆ ಒಂದು ಅದೃಷ್ಟ ಏನು ಅಂತಂದ್ರೆ, ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ನಮ್ಮ ಕೊಡಗು ಏನಂತಂದ್ರೆ ಕುಶಾಲನಗರ ಅಂತ ನನ್ನ ಅಭಿಪ್ರಾಯ. ಆ ತಕ್ಕಂಗೆ ಒಂದು ಬಿಲ್ಡಿಂಗ್ ಆಗಿದೆ. ನಮಗೆ ಅವಕಾಶ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಮುನ್ಸಿಪಾಲಿಟಿ ಸದಸ್ಯರುಗಳು ನೀವು ಹೇಳ್ದಂಗೆ ಈ ತರ ಕೂರಕ್ಕೆ ಒಂದು ಸೌಭಾಗ್ಯ ಅಂತ ನನ್ನ ಅಭಿಪ್ರಾಯ. ಯಾಕೆಂತಂದ್ರೆ ನಮ್ದು ಹರ್ಬಲ್ ಲೈಫ್ ಬಿಲ್ಡಿಂಗ್ ಅಲ್ಲಿ ನಾವು ನೋಡಿದ್ದು ಸರ್, ಒಂದು ಬಾಡಿಗೆ ಜಾಗ ತಗೊಂಡಿದ್ದು ಸರ್, ಅದು ಶೇರಿಂಗ್, ಬೇರೆ ಕಂಪ್ನಿ ಜೊತೆ ಶೇರಿಂಗ್ ಮಾಡ್ತಿದ್ರು. ಮತ್ತೆ ನೀವು ಹೇಳ್ದಂಗೆ ಒಂದು ಒಳ್ಳೇದಾಗಬೇಕು ಅಂತಂದ್ರೆ ಕಾಲ ಕೂಡಬೇಕು ಅಂತ ನನ್ನ ಅಭಿಪ್ರಾಯ. ಇವತ್ತೆಲ್ಲರೂ ಸೇರ್ಕೊಂಡು ಪಕ್ಷಾತೀತವಾಗಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿಕ್ಕೆ ನಮ್ಮ ಕುಶಾಲನಗರ ವ್ಯಾಪ್ತಿಯ ಎಲ್ಲಾ ಮತದಾರರಿಗೆ ಅವ್ರಿಗೆ ಅಭಿನಂದನೆ ತಿಳಿಸಬೇಕು. ಯಾಕಂತಂದ್ರೆ ಅವ್ರಿಗೆ ಹಣದಲ್ಲಿ, ಅವ್ರದೇ ಹಣಕಾಸು ವ್ಯವಸ್ಥೆಯಲ್ಲಿ ಇವತ್ತು ಬಿಲ್ಡಿಂಗ್ ಕಟ್ಟಿದೀವಿ ಅಂತಂದ್ರೆ ನಮ್ಮ ಕುಶಾಲನಗರ ವ್ಯಾಪ್ತಿಯ ಎಲ್ಲಾ ಜನತೆಗೆ ಅಭಿನಂದನೆಗಳು ತಿಳಿಸಬೇಕು. ಯಾಕಂದ್ರೆ ಸರ್, ನಮಗೂ ದುಡ್ಡು ಯಾರು ಇಲ್ಲ ಸರ್. ನಮ್ಮ ಮುನ್ಸಿಪಾಲಿಟಿ ಬರೀ ಇವ್ರದೇ ದುಡ್ಡಲ್ಲಿ ಇಷ್ಟು ಅಚೀವ್ ಮಾಡಿರೋದಂತ
ತುಂಬಾ ಒಳ್ಳೆಯ ಕೆಲಸ. ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ಕುಶಾಲನಗರದ ಅಭಿವೃದ್ಧಿಗೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಗುಂಡೂರಾವ್ ಅವರ ದೂರದೃಷ್ಟಿಯೇ ಕಾರಣ. ಕೂಡ್ಲೂರು ಕೈಗಾರಿಕಾ ಬಡಾವಣೆಯೊಂದಿಗೆ ತಾಲೂಕು ಕೇಂದ್ರದಲ್ಲಿ ಇರಬೇಕಾದ ಪ್ರಮುಖ ಇಲಾಖೆಗಳಿಂದ ಅವರ ಅಧಿಕಾರಾವಧಿಯಲ್ಲಿ ಸ್ಥಾಪನೆ ಮಾಡಲಾಯಿತು. ಆರ್ ಗುಂಡೂರಾವ್, ಚಿಕ್ಕಂಡ, ಮೀರ್ ಮೊಹಿದ್ದೀನ್ನಂತಹ ಘಟಾನುಘಟಿ ನಾಯಕರು ಪುರಸಭೆ ಅಧ್ಯಕ್ಷರಾಗಿ ಜನಪರ ದಕ್ಷ ಆಡಳಿತ ನಡೆಸುವ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದರು. ಶಾಸಕರಾಗಿ ಆಯ್ಕೆಗೊಂಡ 2 ವರ್ಷದಲ್ಲಿ ಮಂತರಗೌಡ ಅವರು ಕ್ಷೇತ್ರದ ಅಭಿವೃದ್ಧಿಗೆ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ನೆನೆಗುದಿಗೆ ಬಿದ್ದಿದ್ದ ಪುರಸಭೆ ಕಲಾಭವನ, ಯುಜಿಡಿ, ಕುಡಿಯುವ ನೀರಿನ ಯೋಜನೆಗಳಿಗೆ ಕಾಯಕಲ್ಪ ನೀಡುವ ಜೊತೆಗೆ ವಿಶೇಷ ಅನುದಾನವನ್ನು ತಂದು ಅಭಿವೃದ್ಧಿಪಡಿಸಿದ್ದಾರೆಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ರಾಜ್ಯವನ್ನು ಆಳಿ ಕುಶಾಲನಗರವನ್ನು ಮೂಲಾಂಗವಾಗಿ ಸರ್ವಾಂಗೀಣವಾಗಿ ಈ ನಗರ ಮುಂದೆ ಬೆಳೆಯಬೇಕಾದಂಥ ದಿಸೆಯಲ್ಲಿ ಹಾಕಿಕೊಟ್ಟ ಅಡಿಪಾಯ ಏನಿದೆಯೋ ಅದರ ಫಲಾನುಭವಿಗಳು ನಾವಾಗಿದೆ. ಸೊ ಒಂದು ಕೈಗಾರಿಕಾ ಪ್ರದೇಶವನ್ನು ಸ್ಥಾಪನೆ ಮಾಡಿ ಸಹಸ್ರಾರು ಕುಟುಂಬಗಳಿಗೆ ಉದ್ಯೋಗ ಒದಗಿಸಿಕೊಟ್ಟರು. ಸೊ ಒಂದು ತಾಲೂಕು ಕೇಂದ್ರಗಳಿಗೆ ಹೋಬಳಿ ಕೇಂದ್ರಗಳಾಗಿದ್ದಂಥ ಕುಶಾಲನಗರಕ್ಕೆ ಕಾನೂನು ಚೌಕಟ್ಟನ್ನು ನಮಗೆ DSP ಕಚೇರಿ ಇರ್ಬೋದು, ಸಬ್ ರಿಜಿಸ್ಟ್ರಾರ್ ಕಚೇರಿ ಇರ್ಬೋದು, ಪ್ರಥಮ ದರ್ಜೆ ಕಾಲೇಜ್ ಇರ್ಬೋದು, ಸ್ಪೋರ್ಟ್ಸ್ ಸ್ಕೂಲ್ ಇರ್ಬೋದು, ನಮ್ಮ ಬಸ್ ಸ್ಟ್ಯಾಂಡ್ ಇರ್ಬೋದು, ಈಗ ಲೆಕ್ಕ ಆಗ್ತಾ ಹೋದ್ರೆ ಬಹಳಷ್ಟು ದೊಡ್ಡ ಕೊಡುಗೆಗಳನ್ನು ಕುಡಿಯುವ ನೀರಿನ ಯೋಜನೆಯನ್ನು 1980ರ ದಶಕದಲ್ಲಿ ಮೈಸೂರು, ಬೆಂಗಳೂರು ಕೊಡುತ್ತಿದ್ದಂಥ ಫಿಲ್ಟರ್ಡ್ ವಾಟರ್ನ ಸಂಸ್ಕರಿಸಿದ ನೀರನ್ನು ಕುಶಾಲನಗರಕ್ಕೆ ಪ್ರಪ್ರಥಮ ಕೊಟ್ಟ ಅನೇಕ ದಾಖಲೆಗಳನ್ನು ನಿರ್ಮಿಸಿದಂಥ ಕೀರ್ತಿ ಗುಂಡಾಗುತ್ತದೆ. ಈ ಕಟ್ಟಡ ಉದ್ಘಾಟನೆ ಆಗಬೇಕಾದ್ರೆ ಅವ್ರನ್ನ ನೆನೆಯದೆ ಕಾರ್ಯಕ್ರಮ ಅಪೂರ್ಣ ಆಗ್ತದೆ. ನಿಮ್ಗೆ ಅಭಿವೃದ್ಧಿಗೆ ತೊಡಕಾಗಿದ್ದಾಗ ನೋಡ್ಕೊಳ್ತೀವಿ ಅಂತ ಹೇಳಿ ವಿಶೇಷ 2 ಕೋಟಿ ಅನುದಾನವನ್ನು ಅಭಿವೃದ್ಧಿ ಕಾಮಗಾರಿಗಾಗಿ ಕುಶಾಲನಗರಕ್ಕೆ ಶ್ರೀಯುತ ಮಂತರಗೌಡರು ಕೊಟ್ಟರು. ಹಾಗೆ ಮೈನಾರಿಟಿ ಅಭಿವೃದ್ಧಿ ಅನುದಾನ ಏನಿದೆ, ಮೈನಾರಿಟಿ ಅನುದಾನ ಅಭಿವೃದ್ಧಿ ಪ್ರಪ್ರಥಮವಾಗಿ ನಮ್ಮ ಕ್ಷೇತ್ರಕ್ಕೆ 10 ಕೋಟಿಯನ್ನು ತಂದುಕೊಟ್ರು. ಆ 10 ಕೋಟಿಯಲ್ಲಿ 2 ಕೋಟಿಯನ್ನು ಕುಶಾಲನಗರಕ್ಕೆ ಕೊಟ್ಟರು. 4 ಕೋಟಿಗಳು ಆ ಅನುದಾನಕ್ಕೆ ನಮಗೆ ಲಭ್ಯ ಆಯಿತು. ನಿನ್ನೆ ಉದ್ಘಾಟನೆ ಮಾಡಿದಂಥ ಗಂದಿ ಮಿಶ್ರದಲ್ಲಿ ರಸ್ತೆಗೆ ಕೇವಲ 1 ರಸ್ತೆಗೆ ಅದು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ದಶಕಗಳ ಕಾಲದಿಂದ ಅದು ಅಭಿವೃದ್ಧಿ ಆಗದೆ ಅಲ್ಲಿನ ಜನರು ಬಹಳ ಭಾವನೆ ಪಡ್ತಾ ಇದ್ರು. ಕುಶಾಲನಗರ ಸೇರಿದ್ದಕ್ಕೆ ಪ್ರತಿಫಲವಾಗಿ ಅದೊಂದು ಸುಸಜ್ಜಿತವಾದ ರಸ್ತೆ 1 ಕೋಟಿ ಅನುದಾನದಲ್ಲಿ, ಒಂದೇ ರಸ್ತೆಗೆ 1 ಕೋಟಿ ಅನುದಾನದಲ್ಲಿ ಅಂತೇಳಿ 5 ಕೋಟಿ ಅನುದಾನ ಕೇವಲ ಮೇಲ್ಮಟ್ಟಕ್ಕೆ ಕಾಣುವಂಥ ಅನುದಾನವನ್ನು ವಿಶೇಷವಾಗಿ ಕಳೆದ 2 ವರ್ಷದಲ್ಲಿ ಕೊಟ್ಟಿದ್ದ ಕಾರಣಕ್ಕಾಗಿ ನಮಗೆ ವಿಶೇಷ ತೆರಿಗೆ ಅನ್ನೋದ್ರಿಂದ ಈ ಕಟ್ಟಡವನ್ನು ಮಾಡಿ ಆಲೋಚನೆಯನ್ನಾದಾಗಿ ಸಾಹಸವನ್ನಾದಾಗಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಇದರ ಬೆನ್ನೆಯಿಂದ ನಿಂತಿದ್ದು ಶ್ರೀಯುತ ಮಂತರಗೌಡರು ಅಂತ ಹೇಳಿದ್ರೆ ಏನು ಉತ್ಪ್ರೇಕ್ಷೆ ಅಲ್ಲ, ಅದು ಖಂಡಿತ ಅಲ್ಲ. ಜಿಲ್ಲಾಧಿಕಾರಿ ವೆಂಕಟರಾಜ ಅವರು ಮುಖ್ಯಾಧಿಕಾರಿ ಕಚೇರಿಯನ್ನು ಉದ್ಘಾಟಿಸಿದರು. ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮಿ ಚಂದ್ರು, ಉಪಾಧ್ಯಕ್ಷೆ ಪುಟ್ಟಲಕ್ಷ್ಮಿ, ಸ್ಥಾಯಿ ಸಮಿತಿ ಅಧ್ಯಕ್ಷ MB ಸುರೇಶ್, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಕೆ ಪ್ರಮೋದ್ ಮುತ್ತಪ್ಪ, ಮಾಜಿ ಅಧ್ಯಕ್ಷ ಮಂಜುನಾಥ್ ಗುಂಡೂರಾವ್, ಪುರಸಭೆ ಸದಸ್ಯ DK ತಿಮ್ಮಪ್ಪ, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ಕಾನೂನು ಸಲಹೆಗಾರ RK ನಾಗೇಂದ್ರ ಬಾಬು, ಮುಖಂಡರಾದ KP ಚಂದ್ರಕಲಾ, ಅಧೀಕ್ಷಕ ಎಂಜಿನಿಯರ್ ಬಸವರಾಜು, ಮಡಿಕೇರಿ ಯೋಜನಾ ನಿರ್ದೇಶಕ B ಬಸಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಮಧ್ಯಪ್ರಾಚ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅರಬ್ ಸಂಯುಕ್ತ ಸಂಸ್ಥಾನದ ಅಬುಧಾಬಿ BAPS ಹಿಂದೂ ದೇವಾಲಯದಲ್ಲಿ ಇತ್ತೀಚೆಗೆ ನಡೆದ ಗುರುವಂದನಾ ಸಂಸ್ಕೃತಿ ಸಿಂಚನ ಕಾರ್ಯಕ್ರಮದಲ್ಲಿ ಕೊಡಗಿನ ಚಿತ್ರಶಿಲ್ಪ ಕಲಾವಿದ BK ಗಣೇಶ್ ರೈ ಅವರಿಗೆ ಸಂಸ್ಕೃತಿ ಶಿಲ್ಪಕಲಾ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಮೂಲತಃ ಮಡಿಕೇರಿಯವರಾದ ಗಣೇಶ್ ರೈ ಅವರು ಮೈಸೂರಿನಲ್ಲಿ ಚಿತ್ರಶಿಲ್ಪ ಕಲೆಯಲ್ಲಿ ತರಬೇತಿಯನ್ನು ಪಡ್ಕೊಂಡಿರುವ ಕಲಾವಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸನಾತನ್ ವೇದಿಕ್ ಸಂಸ್ಥಾನದ ಗುರುಗಳಾದ ಪ್ರೊಫೆಸರ್ ಸ್ವಾಮಿ ಚೈತನ್ಯಾನಂದ ಸರಸ್ವತಿಯವರ ಸಮ್ಮುಖದಲ್ಲಿ ಕಲಾವಿದ BK ಗಣೇಶ್ ರೈ ಮತ್ತು ಮಂಜುಳಾ ಗಣೇಶ್ ರೈ ದಂಪತಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಕೊಡಗು ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವ ಪ್ರಥಮ ಮತ್ತು ತೃತೀಯ ಸೆಮಿಸ್ಟರ್ನ ಸ್ನಾತಕೋತ್ತರ ಪರೀಕ್ಷೆಗಳ ಫಲಿತಾಂಶವನ್ನು ಕೊಡಗು ವಿವಿಯ ಕುಲಪತಿಗಳಾಗಿರುವ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ್ ಅವರು ಆನ್ಲೈನ್ ತಂತ್ರಾಂಶದಲ್ಲಿ ಪ್ರಕಟಿಸಿದರು. ಇದೇ ಸಂದರ್ಭ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಯಾವುದೇ ವಿಶ್ವವಿದ್ಯಾಲಯಗಳು ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಗಳ ಪರೀಕ್ಷೆಗಳನ್ನು ನಡೆಸಿದ 20 ದಿನಗಳ ಒಳಗೆ ಫಲಿತಾಂಶವನ್ನು ಪ್ರಕಟಿಸಬೇಕು ಎಂಬ UGCಯ ನಿರ್ದೇಶನದಂತೆ 2024-25ನೇ ಶೈಕ್ಷಣಿಕ ಸಾಲಿನ ಸ್ನಾತಕೋತ್ತರ ಪದವಿಯ ಫಲಿತಾಂಶವನ್ನು ಕೇವಲ 2 ವಾರಗಳಲ್ಲಿ ಪ್ರಕಟಿಸುವ ಮೂಲಕ
ಈ ಹಿಂದೆ ಕೂಡ ಅತಿ ಕಡಿಮೆ ಅವಧಿಯಲ್ಲಿ ಪರೀಕ್ಷೆಗಳನ್ನು ನಡೆಸಿ ಫಲಿತಾಂಶವನ್ನು ಪ್ರಕಟಿಸಿದ ಹಿರಿಮೆಯಿಂದ ಕೊಡಗು ವಿಶ್ವವಿದ್ಯಾಲಯವು ಮುಂದುವರಿಸಿಕೊಂಡು ಬಂದಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ನಿಮಗೆ ಹೇಳ್ಬೇಕು. ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಬರೀ. ನೆಕ್ಸ್ಟ್ ಮಾಡಿ. ನೀವು ಮಾಡಿ ಸರ್. ನೀವು ಬರೋದು ಮಾಡಿ. 3 ಮಾಡಿಬಿಡಿ. ಪಬ್ಲಿಷ್. ನೆಕ್ಸ್ಟ್ ಈ ಸಂದರ್ಭ ಕೊಡಗು ವಿವಿಯ ಕುಲಸಚಿವರಾದ ಡಾಕ್ಟರ್ ಸುರೇಶ್ ಎಂ, ಮೌಲ್ಯಮಾಪನ ವಿಭಾಗದ ವಿಶೇಷ ಅಧಿಕಾರಿ ಪ್ರೊಫೆಸರ್ ರವಿಶಂಕರ್, ನೋಡಲ್ ಅಧಿಕಾರಿ ಗಗನ್ ಎಚ್ಎಸ್, ಉಪನ್ಯಾಸಕರಾದ ಡಾಕ್ಟರ್ ಜಮೀರ್ ಅಹಮದ್ ಪಾಲ್ಗೊಂಡಿದ್ದರು. ಕಾಡಾನೆ ಕಾಡಿಗಟ್ಟುವ ಕಾರ್ಯಾಚರಣೆಯ ಸಂದರ್ಭ ಕಾಫಿ ತೋಟದಲ್ಲಿ ಬೀಡು ಬಿಟ್ಟಿದ್ದ ಕಾಡಾನೆಯೊಂದು ತೋಟ ಕೆಲಸ ಮುಗಿಸಿ ಮನೆಗೆ ಮರಳುತ್ತಿದ್ದ ಮಹಿಳೆ ಮೇಲೆ ದಾಳಿಗೆ ಯತ್ನಿಸಿದ ಘಟನೆ ಸಿದ್ದಾಪುರ ಸಮೀಪದ 40 ಎಕರೆ ಗ್ರಾಮದಲ್ಲಿ ನಡೆದಿದೆ. ಕಾಡಾನೆ ದಾಳಿಯಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ ಸಂದರ್ಭ ಬಿದ್ದು ಗಾಯಗೊಂಡ ಕಾರ್ಮಿಕ ಮಹಿಳೆ ಕವಿತಾ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಿದ್ದಾಪುರ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನು ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಯಾವುದೇ ಒಂದು ಶಿಕ್ಷಣ ಸಂಸ್ಥೆಯ ಸಮಗ್ರ ಅಭಿವೃದ್ಧಿಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಪಾತ್ರ ದೊಡ್ಡದು ಅಂತ ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಹೇಳಿದ್ದಾರೆ. ಸುಂಟಿಕೊಪ್ಪ ಸರ್ಕಾರಿ ಪ್ರಾಥಮಿಕ, ಪ್ರೌಢ ಹಾಗೂ ಪದವಿ ಪೂರ್ವ ಕಾಲೇಜುಗಳ ಹಳೆಯ ವಿದ್ಯಾರ್ಥಿಗಳ ವತಿಯಿಂದ ಮಂಜುನಾಥಯ್ಯ ಮೀನಾಕ್ಷಂಬ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ವ್ಯಕ್ತಿತ್ವ ವಿಕಸನ, ಗೌರವ ಸಮರ್ಪಣೆ ಮತ್ತು ಪುಸ್ತಕ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. 2047ರ ಹೊತ್ತಿಗೆ ಭಾರತವು ವಿಕಸಿತ ಭಾರತ ಮಾಡಬೇಕೆಂದು ಪ್ರಧಾನಿ ಕನಸು ಕಂಡಿದ್ದಾರೆ. ಆ ಕನಸನ್ನು ನನಸಾಗಿಸುವ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಭಾರತ ಸರ್ಕಾರ ಹಮ್ಮಿಕೊಂಡಿದೆ. ಇಂತಹ ಕಾರ್ಯಕ್ರಮಗಳಲ್ಲಿ ಶಿಕ್ಷಣ ಪದ್ಧತಿಯನ್ನು ಆಮೂಲಾಗ್ರವಾಗಿ ಹೊಸತನದತ್ತ ಕೊಂಡೊಯ್ಯುವುದು ನಮ್ಮ ಆದ್ಯತೆಯಾಗಿದೆ. ಶಿಕ್ಷಣ ವ್ಯವಸ್ಥೆಯಿಂದ ಸದುಪಯೋಗ ಪಡಿಸಿಕೊಂಡು ಭವ್ಯ ಭಾರತದ ಸತ್ಪ್ರಜೆಗಳಾಗಿ ಬಾಳಬೇಕೆಂದು ಕರೆ ನೀಡಿದರು. ರದ್ದುಗೊಳಿಸಿ ಈ ಒಂದು ಹಳೆ ವಿದ್ಯಾರ್ಥಿಗಳು ಆಯೋಜಿಸಿರುವಂತಹ ಕಾರ್ಯಕ್ರಮಕ್ಕೆ ಬರ್ತೇನೆ ಎನ್ನುವಂತಹ ದೃಢ ನಿರ್ಧಾರದೊಂದಿಗೆ ಆಗಮಿಸಿದ್ದಾರೆ. ಅವರಿಗೆ ಈ ಒಂದು ವರ್ಷ ಒಂದು ಕೆಲಸ ಮಾಡೋಣ ಅಷ್ಟು ಹೇಳ್ತಾ ನಮ್ಮ ಅಮೃತ ಕಾಲದ ಪೀಳಿಗೆ ನಮ್ಮ ಮುಂದೆ ನಿಂತಿದ್ದಾರೆ. ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ವಿಕಸಿತ ಭಾರತ ಅಂತ ಏನಿದೆ 2047ರಲ್ಲಿ ಭಾರತದ ಸಂಪೂರ್ಣ ಸಮಗ್ರ ಅಭಿವೃದ್ಧಿ ಆಗಬೇಕಾಗಿದೆ. ಎಲ್ಲರಿಗೂ ಯಾವುದೇ ವರ್ಗ ಇಲ್ಲ, ಯಾವುದೇ ಧರ್ಮ ಅಲ್ಲ, ಯಾವುದೇ ಪಕ್ಷಕ್ಕಲ್ಲ, ಸಮಸ್ತ ಭಾರತೀಯರು ಅವ್ರಿಗೆ ಪಾಶ್ಚಾತ್ಯ ದೇಶ ಇರ್ಬೋದು, ಅಭಿವೃದ್ಧಿ ಆಗಿರತಕ್ಕಂಥ ದೇಶದಲ್ಲಿ ಏನು ಸೌಲಭ್ಯಗಳು ಇರಬೇಕು ಅದು ಭಾರತೀಯರಿಗೂ ಕೂಡ ಲಭ್ಯವಿರಬೇಕಾಗಿರ್ತಕ್ಕಂಥ ಗುರಿಯನ್ನು ಇಟ್ಟಿದ್ದಾರೆ ಪ್ರಧಾನಮಂತ್ರಿ. ಅದೇ ದೃಷ್ಟಿಯಲ್ಲಿ ನಮ್ಮ ಅಮೃತ ಕಾಲ ಅಂದರೆ ಈ ಕಾಲದಲ್ಲಿ ನಾವು ಈ ಒಂದು ಸಮಯದಲ್ಲಿ ತಗೊಳ್ಳುವಂಥ ನಿರ್ಣಯಗಳು, ನಾವು ಮಾಡುವಂಥ ಕೆಲಸಗಳು ನಮಗೆ ಮುಂದೆ ಬರುವಂಥ ಭವಿಷ್ಯದ 100 ವರ್ಷಕ್ಕೆ ಲಾಭ ಆಗುವಂಥ ಕೆಲಸ. ಅದಕ್ಕಾಗಿ ನಮ್ಮ ಮುಂಬರುವ ಪೀಳಿಗೆ ಅದು ಅಮೃತ ಕಾಲದ ಪೀಳಿಗೆ ಅಂತ ನಾವು ಕರಿತೀವಿ. ಅವರೇ ಆ ಸುವರ್ಣ ಯುಗದ ಭಾರತೀಯರು ಅಂತ ಅವ್ರಿಗೆ ನಾವು ಎಲ್ಲ ಈ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಆ ವಿಕಸಿತ ಭಾರತದಲ್ಲಿ ನಮ್ಮ ಮೈಸೂರು ಕೊಡಗು ಕೂಡ ಒಂದು ವಿಕಸಿತ ಕ್ಷೇತ್ರ ಆಗಬೇಕಾಗಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಗುರಿ. ಬರೀ ನಮ್ದು ಆ ವಿಕಸಿತ ಭಾರತದಲ್ಲಿ ವಿಕಸಿತ ಕ್ಷೇತ್ರ ನಮ್ಮ ಮೈಸೂರು ಕೊಡಗು ಆಗಬೇಕಾಗಿದೆ. ನಾನು ಎಷ್ಟೋ ಸತಿ ಹೇಳಿದ್ದೀನಿ,
ಮೈಸೂರು ಕೊಡಗು ಕ್ಷೇತ್ರ ಅಂತ ಪ್ರತಿನಿಧಿಸುವಂಥ ಸೌಭಾಗ್ಯ ನಿಜಕ್ಕೂ ಯಾರಿಗೂ ಇಲ್ಲ. ಯಾಕಂದರೆ ಕೇಂದ್ರಕ್ಕೆ ಹೋಗುವಾಗ ಎಲ್ಲ ಸಂಸದರು ಸಾಮಾನ್ಯವಾಗಿ ತಮ್ಮ ಕ್ಷೇತ್ರ ಎಲ್ಲಿದೆ, ಎಲ್ಲಿ ಬರುತ್ತೆ, ಭೌಗೋಳಿಕವಾಗಿ ಎಲ್ಲಿ ಬರುತ್ತೆ, ಅದು ಕ್ಷೇತ್ರ ಹೆಸರು ಏನಕ್ಕೆ, ಯಾವ ರಾಜ್ಯ ಅಂತ ಅವ್ರು ಹೇಳಬೇಕಾಗತ್ತೆ. ಆದರೆ ಮೈಸೂರು ಕೊಡಗು ಅಂದಿದ ತಕ್ಷಣ ಎಲ್ಲರಿಗೂ ಇದು ಎಲ್ಲಿದೆ, ಅದರ ಇತಿಹಾಸ ಏನು, ಅವ್ರ ಜನರು ಏನು ಮಾಡಿದ್ದಾರೆ ಅಂತ, ಏನು ಸಾಧಿಸಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ನನಗೆ ಈ ಕ್ಷೇತ್ರದ ಪರಿಚಯ ಮಾಡುವಂಥದ್ದು ಅವಶ್ಯಕತೆ ಇಲ್ಲವೇ ಇಲ್ಲ. ಯಾಕಂದರೆ ಕೊಡಗು ಒಂದು ಕಡೆ ಇದರ ಇತಿಹಾಸ, ರಾಷ್ಟ್ರೀಯತೆ ಮತ್ತು ರಾಷ್ಟ್ರ ರಕ್ಷಣೆಗಾಗಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಎಲ್ಲರೂ ಕೂಡ ಗಮನಿಸಿದೆ. ಮೈಸೂರಿನ ಇತಿಹಾಸ ಎಲ್ಲರಿಗೂ ಗೊತ್ತಿದೆ. ಸೊ ಈ ನಿಟ್ಟಿನಲ್ಲಿ ಇಂಥ ಒಳ್ಳೆ ಕ್ಷೇತ್ರ ನಿಮ್ಮೆಲ್ಲರೂ ಪೂರ್ವಜರು ಕೊಟ್ಟಿದ್ದಾರೆ. ಅದನ್ನು ಸಂರಕ್ಷಣೆ ಮಾಡ್ತಾ ವಿಕಸಿತ ಭಾರತದಲ್ಲಿ ಆಧುನಿಕ ಒಂದು ಸೌಲಭ್ಯವನ್ನು ಕೂಡ ಇದನ್ನು ಅಳವಡಿಸಿಕೊಂಡು ನಾವು ಮುಂದುವರಿಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಈ ನಿಟ್ಟಿನಲ್ಲಿ ಒಂದು ಒಳ್ಳೆ ಹೋರಾಟ ಮಾಡಬೇಕಾಗಿದೆ. ಈಗಾಗಲೇ 2020ರಲ್ಲಿ ಈ NEP ಏನಿದೆ, ಹೊಸ ಒಂದು ಶಿಕ್ಷಣ ಪದ್ಧತಿಯನ್ನು ಪ್ರಾರಂಭ ಮಾಡೋ ಮೂಲಕ ಭಾರತದ ಒಂದು ಶಿಕ್ಷಣ ಕ್ಷೇತ್ರದ ಸಂಪೂರ್ಣವಾದಂಥ ಪರಿವರ್ತನೆಯನ್ನು ತಂದಿದ್ದಾರೆ. ಹಿಂದೆ ಆ ಮಕ್ಕಳಲ್ಲಿ ಆ ಕೊಲೋನಿಯಲ್ ಏನು ಆಲೋಚನೆಗಳು, ಆ ಏನು ಒಂದು ಬರೀ ಒಂದು ವರ್ಕಿಂಗ್ ಕ್ಲಾಸನ್ನು ಸೃಷ್ಟಿ ಮಾಡೋ ದೃಷ್ಟಿಯಲ್ಲಿ ಅವರು ಆ ಒಂದು ಅಡ್ಮಿನಿಸ್ಟ್ರೇಷನ್ ಕ್ಲಾಸಲ್ಲಿ ಕ್ಲರ್ಕ್ಗಳನ್ನು ಸೃಷ್ಟಿ ಮಾಡೋದಕ್ಕೆ ಆ ಒಂದು ವಿದ್ಯಾಭ್ಯಾಸ ಒಂದು ಸೃಷ್ಟಿ ಮಾಡಿದ್ರು. ಅದನ್ನ ಪರಿವರ್ತನೆ ಮಾಡಿ ಇವತ್ತು ನಿಮ್ಗೆ ಯಾವುದೇ ಒಂದು ಆಸೆ ಇದೆ, ನಿಮ್ಮ ಆಕಾಂಕ್ಷೆ ಮೇರೆಗೆ ನೀವು ಕೂಡ ನಿಮ್ಮ ಭವಿಷ್ಯವನ್ನು ರೂಪಿಸ್ಬೋದು ಅಂತ ಈ NEP ಮೂಲಕ ಒಂದು ಒಳ್ಳೆ ಶಿಕ್ಷಣದ ಒಂದು ವ್ಯವಸ್ಥೆಯನ್ನು ರೂಪಿಸಿದರೆ, ಅದರ ಜೊತೆಗೆ ಎಷ್ಟೋ ಒಂದು ಸಾವಿರಾರು ಹೊಸ ಬೇರೆ ಬೇರೆ ಬೆಳವಣಿಗೆಗಳನ್ನು ಬಂದಿದ್ದಾವೆ. ಅದರಲ್ಲಿ ನಾವು ನಿರ್ದಿಷ್ಟವಾಗಿ ಹೇಳಬೇಕಂದ್ರೆ 15 ಏಮ್ಸ್ಗಳನ್ನು ಶುರು ಮಾಡಿದರೆ, 1,90,463 ವೈದ್ಯಕೀಯ ಸೀಟ್ಗಳನ್ನು ಹೆಚ್ಚಾಗಿದ್ದಾವೆ ಕಳೆದ 10 ವರ್ಷದಲ್ಲಿ. ಅದರ ಜೊತೆಗೆ 7 IITಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಂದರೆ ಹಿಂದೆ ಇದ್ದಿದ್ದ IITಗಳು ಇನ್ನೊಂದು ಹೆಚ್ಚು ಒಂದು 7ಅನ್ನು ಶುರು ಮಾಡಿದ್ದಾರೆ. 8 IIMಗಳು ಅಂದರೆ ನಮ್ಮ ಮ್ಯಾನೇಜ್ಮೆಂಟ್ ಸ್ಕೂಲ್ಗಳಿಗೂ ಕೂಡ ಇನ್ನು 8 ಕೂಡ ಸೇರಿಸಿದ್ದಾರೆ. ಅದರ ಜೊತೆಗೆ 490 ಹೊಸ ವಿಶ್ವವಿದ್ಯಾನಿಲಯ ಕೂಡ ಪ್ರಾರಂಭ ಮಾಡಿದ್ದಾರೆ. ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಸಂಪೂರ್ಣವಾದ ಒಂದು ಪರಿವರ್ತನೆ ಆಗಿದೆ. ಮೂಲ ಸೌಕರ್ಯ ಜೊತೆಗೆ ಹೊಸ ಶಿಕ್ಷಣ ಪದ್ಧತಿಯನ್ನು ಕೂಡ ಪ್ರಾರಂಭ ಮಾಡಿ ನಮ್ಮ ಶಿಕ್ಷಕರಿಗೆ ಮತ್ತು ಮುಂಬರುವಂಥದ್ದು ಪೀಳಿಗೆ, ನಮ್ಮ ಅಮೃತ್ ಕಾಲದ ಪೀಳಿಗೆಗೆ ಒಂದು ಒಳ್ಳೆಯ ಭವಿಷ್ಯ ಕೊಡುವಂಥ ಕೆಲಸದಲ್ಲಿ ಪ್ರಧಾನಮಂತ್ರಿ ಅವರು ಮುಂದುವರಿತಾ ಇದ್ದಾರೆ. ನಾವು ಕೂಡ ಸೇತುವೆಯಾಗಿ ಈ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡೋದರಲ್ಲಿ ನಾವೆಲ್ಲರೂ ಕೈ ಜೋಡಿಸಿದ್ದೀವಿ. ನಾವು ನಮ್ಮ ಕಾರ್ಯಕರ್ತರ ಜೊತೆ ಈ ನಿಟ್ಟಿನಲ್ಲಿ ನೀವು ಕೂಡ ಒಂದು ಕೈ ಜೋಡಿಸಿದ್ರೆ ಇನ್ನೂ ಅನುಕೂಲ ಆಗುತ್ತೆ. ಇದು ಎಲ್ಲರ ಜೊತೆಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳೋದಕ್ಕೆ ಎಲ್ಲರ ಜೊತೆಗೆ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಅದರಲ್ಲಿ ನೀವು ಕೂಡ ಕೈ ಜೋಡಿಸಿ ಅಂತ ಹೇಳ್ತಾ, ಸದಾ ನಮ್ಮ ಸುದ್ದಿಗೊಬ್ಬ ಏನಿದೆ ಅದರ ಹಿತಕ್ಕಾಗಿ, ಜನರ ಹಿತಕ್ಕಾಗಿ, ಸಮಸ್ತ ಕೊಡಗಿನ ನಿವಾಸಿಯ ಹಿತಕ್ಕಾಗಿ ನಾವು ಯಾವತ್ತೂ ಕೆಲಸ ಮಾಡೋಕ್ಕೆ ಸಿದ್ಧ ಆಗಿದ್ದೀವಿ. ನಿಮ್ಮ ಜೊತೆಗೆ ಈ ಒಂದು ವಿಕಸಿತ ಭಾರತದಲ್ಲಿ ಒಂದು ಒಳ್ಳೆ ಅಭಿವೃದ್ಧಿಯನ್ನು ಮಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮ ಶಾಲೆಯ ಶತಮಾನೋತ್ಸವ ಸಂದರ್ಭದಲ್ಲಿ ವಿಶೇಷವಾದಂಥ ಶುಭಾಶಯಗಳನ್ನು ಸಲ್ಲಿಸುತ್ತಾ, ನಿಮ್ಮ ಶಾಲೆ ಇನ್ನೂ 100 ವರ್ಷ ಈ ಭಾಗಕ್ಕೆ ಮತ್ತು ಇಡೀ ಕೊಡಗುಗೆ ಸೇವೆ ಸಲ್ಲಿಸ್ತಾ ಬರಲಿ. ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ರಂಗಧಾಮಪ್ಪ ಮಾತನಾಡಿ, ಶಾಲೆಯ ಅಭಿವೃದ್ಧಿಗೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮದಡಿ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಿಂದ ಈ ಶಾಲೆಗೆ ಉತ್ತಮ ಕೊಡುಗೆ ನೀಡಿರುವುದು ಹೆಮ್ಮೆಯಾಗಿದೆ. ಮಕ್ಕಳಿಗೆ ಪೂರಕವಾಗಿ ಲೇಖನ ಸಾಮಗ್ರಿಗಳಿಂದ ಉಚಿತವಾಗಿ ನೀಡ್ತಾ ಇರುವುದು ಶ್ಲಾಘನೀಯವೆಂದರು. ಸಂಗೀತ, ನೃತ್ಯ ಎಲ್ಲವೂ ನೆನಪಾಗುತ್ತೆ. ಮಹಾರಾಜರು ವೇದಿಕೆ ಮೇಲೆ ಕೂತಿದ್ದಾರೆ. ನಮ್ಮ ಶ್ರೀಯುತ ಯದುವೀರ ಕೃಷ್ಣದಾಸ ಚಾಮರಾಜ ಒಡೆಯರ್ ಅವರು ವೇದಿಕೆ ಮೇಲೆ ಕೂತಿದ್ದಾರೆ. ಸೊ ಅವರ ಅಪ್ಪಣೆ ಪಡೆದು ನಾವೊಂದು ಆಟ ಆಡಬೇಕು ಅಂತ ಅನಿಸ್ತಾ ಇದೆ. ನಿಮ್ಗೆಲ್ಲ ಆಟ ಇಷ್ಟನಾ, ಪಾಠ ಇಷ್ಟನಾ? ಮಾತಾಡ್ರಿ, ಮಾತಾಡ್ತೀರಾ? ಆಡ್ತೀರಾ? ಜೋರಿ ಆಟನ ಪಾಠನ? ಇನ್ನೂ ಜೋರ್ ಹೇಳಿ, ಇನ್ನೂ ಜೋರ್ ಹೇಳಿ. ಆಟ ಇಷ್ಟ. ನಾವು ಆಟ ಆಡೋಣವಾ? ಆಡೋಣವಾ? ಆಡ್ಬೋದಾ? ಆಡ್ಬೋದೇ ಇಲ್ಲ ಹೇಳ್ರಿ. ಆಡ್ಬೋದು. ನೀವು ಹೇಳಿಸ್ತೀನಿ, ನೀವು ಜೋರ್ ಚಪ್ಪಾಳೆ ಹೊಡಿಬೇಕು. ರೆಡಿ? ಆಟದ ನಿಯಮ ಏನು ಅಂದ್ರೆ, ನಾನು 5 ಹೇಳಿಸಿದ ತಕ್ಷಣ ಚಪ್ಪಾಳೆ ಹೊಡಿಬೇಕು. ಸ್ವಾಮಿ ವಿವೇಕಾನಂದರು ಮೈಸೂರಿನ ಸಂಸ್ಥಾನಕ್ಕೆ ಬಂದಾಗ ಮಹಾರಾಜರ ಜೊತೆ ಬಹಳ ಒಡನಾಟ ಇಟ್ಟುಕೊಂಡಿದ್ದರು. ಅವರು ವ್ಯಕ್ತಿತ್ವದ ಬಗ್ಗೆ ಮಾತನಾಡಬೇಕಾದ್ರೆ, ವ್ಯಕ್ತಿತ್ವ ನಿರ್ಮಾಣದ ಬಗ್ಗೆ ಮಾತನಾಡಬೇಕಾದ್ರೆ ವಿವೇಕಾನಂದರು ಮಾತನಾಡಬಾರ್ದು. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮ್ಯಾನ್ ಅಂಡ್ ದ ಮ್ಯಾನ್ ಅಂತಂದ್ರೆ, ದ ಡಿಫರೆನ್ಸ್ ಇಸ್ ದ ಕಾನ್ಸಂಟ್ರೇಷನ್ ಇನ್ ದ ಮೈಂಡ್ಸ್ ಆಫ್ ಮೆನ್. ಒಬ್ಬ ತಂದೆ ಹೊಟ್ಟೆಯಲ್ಲಿ ಹುಟ್ಟಿದ
ಹುಟ್ಟಿದಂತ ಒಬ್ಬ ಮಗ, ಒಬ್ಬ ಮೀನುಗಾರನ ಹೊಟ್ಟೆಯಲ್ಲಿ ಹುಟ್ಟಿದಂತ ಒಬ್ಬ ಮಗ ಒಬ್ಬ ದೊಡ್ಡ ವಿಜ್ಞಾನಿ ಅಲ್ಲ. ಮನೆ ಮನೆ ಬಾಗಿಲಿಗೆ ನ್ಯೂಸ್ ಪೇಪರ್ ಆಗ್ತಾ ಇದ್ದ ಒಂದು ಕಾಲದಲ್ಲಿ. ನ್ಯೂಸ್ ಪೇಪರ್ ಆಗ್ತಾ ಇದ್ದಂತ ಹುಡುಗನಿಗೆ ಒಂದ್ ದಿವಸ ಅನ್ನಿಸ್ತು, ಪೇಪರ್ ಹಾಕ್ತಾ ಇದ್ದೀನಿ ಎಲ್ಲರೂ ಮನೆ ಬಾಗಿಲಿಗೆ, ನಾನು ಎಲ್ಲಾ ಪೇಪರ್ ಅಲ್ಲೂ ಬರೋಷ್ಟು ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ ಅವನಿಗೆ ಆಸೆ ಬಂತು. ಹಾಗನ್ಸಿದ ಆ ವ್ಯಕ್ತಿ ಏನ್ ಮಾಡ್ದ ಅಂತಂದ್ರೆ, ಜೀವನದಲ್ಲಿ ಕನಸನ್ನ ಹೊತ್ಕೊಂಡು ಕೆಲಸ ಮಾಡೋಕೆ ಶುರು ಮಾಡಿದ. ಆತ ಕೆಲಸ ಮಾಡ್ತಾ ಮಾಡ್ತಾ ಒಂದೊಂದು ದಿವಸ ಪೈಲಟ್ ಆಗ್ಬೇಕು ಅಂತ ಆಸೆ ಪಟ್ಟ. ಆ ನಂತರ ಪೈಲಟ್ ಆಗೋದಕ್ಕೆ ರಿಟರ್ನ್ ಎಕ್ಸಾಮ್ ಪಾಸ್ ಆಗುತ್ತೆ, ಫಿಸಿಕಲ್ ಟೆಸ್ಟ್ ಫೇಲ್ ಆಗುತ್ತೆ. ಕಡೆಗೆ ಆ ವ್ಯಕ್ತಿ ಏನ್ ಮಾಡ್ದ ಅಂತಂದ್ರೆ, ಪೈಲಟ್ ಆಗಕ್ಕಾಗ್ತಿದ್ರೆ ಏನಾಯ್ತು, ನಾನು ವಿಜ್ಞಾನಿ ಆಗಬೇಕು ಅಂತ ಕನಸುಕೊಂಡ. ಕಡೆಗೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕನಸ್ಕೊಂಡ. ಕಡೆಗೆ ಒಂದು ದಿವಸ ಭಾರತ ದೇಶದ ರಾಷ್ಟ್ರಪತಿಯಾದ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆದ. ಆ ವ್ಯಕ್ತಿ ಯಾರು ಅಂತಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅನ್ನೋದನ್ನ ನಾವ್ ಯಾರು ಅವ್ರು ಹೇಳ್ತಾ ಇದ್ರು, ಕನಸುಗಳನ್ನು ಕಾಣಿ, ಕನಸುಗಳನ್ನು ಕಾಣಿ. ಎಂಥ ಕನಸನ್ನು ಕಾಣಬೇಕು? ಕಲಾಂ ಹೇಳ್ತಾ ಇದ್ರು, ಸರ್, ಡ್ರೀಮ್ ಡ್ರೀಮ್ ಡ್ರೀಮ್. ಯಾವ ತರ ಇರ್ಬೇಕು ನೀನ್ ಡ್ರೀಮ್ ಅಂತಂದ್ರೆ, ನೀನು ನಿದ್ದೆ ಮಾಡಿದಾಗ ಬರೋ ಕನಸಲ್ಲ, ಆ ಕನಸು ನಿನ್ನ ಮಲಗೋದಕ್ಕೆ ಬಿಡಬಾರದು. ಅಂಥ ಕನಸನ್ನ ನೀನು ಕಾಣಬೇಕು ಅನ್ನುವಂಥ ರೀತಿಯಲ್ಲಿ ಅವತ್ತು ಅಬ್ದುಲ್ ಕಲಾಂ ಹೇಳ್ತಾ ಇದ್ರು. ವಿವೇಕಾನಂದರು ಕೂಡ ಒಂದು ಮಾತು ಹೇಳ್ತಾರೆ, ಮನುಷ್ಯ ನಡುವೆ ಇರೋ ವ್ಯತ್ಯಾಸ ಏನು ಅಂದ್ರೆ ಅವನು ಏಕಾಗ್ರತೆಯಲ್ಲಿರುವಂತ ವ್ಯತ್ಯಾಸ. ಹೆಸರಾಂತ ವಾಗ್ಮಿ ಬೆಂಗಳೂರಿಂದ ನಿಖಿತ್ ರಾಜ್ ಮೌರ್ಯ ಮಾತನಾಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಬ್ದುಲ್ ಕಲಾಂ ಮೇಷ್ಟ್ರು ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬಬೇಕು, ಸವಾಲಂದ ಸವಾಲಾಗಿ ಸ್ವೀಕರಿಸಬೇಕು, ಸಮಾಜದಲ್ಲಿ ಜಾತಿ ಧರ್ಮದ ಹೆಸರಲ್ಲಿ ಘರ್ಷಣೆ ಆಗಬಾರ್ದು, ಮೈಸೂರು ಮಹಾರಾಜರ ಸಾಧನೆಗಳು ಮತ್ತು ಕೊಡುಗೆಗಳು, ಮಕ್ಕಳಿಗೆ ಆಟ ಪಾಠ ಯಾವುದು ಇಷ್ಟ, ವ್ಯಕ್ತಿತ್ವದ ಬಗ್ಗೆ ಮಾತನಾಡೋದು. ಕಲಾಂ ಪೇಪರ್ ಹಾಕ್ತಾ ಇದ್ದ ವ್ಯಕ್ತಿ, ಕನಸು ಪೈಲಟ್, ವಿಜ್ಞಾನಿ, ರಾಷ್ಟ್ರಪತಿ ಆದರು. ಕನಸು ಕಾಣಿ, ನೀವು ಅವರ ರೀತಿಯಲ್ಲಿ ಕನಸು ಕಾಣಬೇಕು, ಅದು ನಿದ್ರೆಯಲ್ಲಿ ಬೀಳುವ ಕನಸಾಗಬಾರದು ಎಂದರು. ಕೃಷಿಕ ಜೀವನ ಮತ್ತು ಔದ್ಯಮಿಕ ಕ್ಷೇತ್ರದ ಸಾಧನೆಯಷ್ಟೇ ಕಲೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರದ ಸಾಧನೆ ಕೂಡ ಬಾಳಿನ ನೆಮ್ಮದಿಗೆ ಅವಶ್ಯ ಅಂತ ಮಡಿಕೇರಿ ಆಕಾಶವಾಣಿ ಕೇಂದ್ರದ ನಿವೃತ್ತ ಉದ್ಘೋಷಕ ಸುಬ್ರಾಯ ಸಂಪಾಜೆ ಅಭಿಪ್ರಾಯಪಟ್ಟರು. ಚೇರಂಬಾಣೆ ಗೌಡ ಸಮಾಜ ಮತ್ತು ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ಸಮಾಜದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಸನ್ಮಾನ ಸ್ವೀಕರಿಸಿ ಬಳಿಕ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕೊಡಗು ವಿಭಿನ್ನ ಸಂಸ್ಕೃತಿ ಸಂಪ್ರದಾಯವುಳ್ಳ ಬಹುಭಾಷಿಕರ ನೆಲೆವೀಡು. ದೇಶಕ್ಕೆ ಕೀರ್ತಿ ತಂದುಕೊಟ್ಟ ಸೈನಿಕರ ಕ್ರೀಡಾಳುಗಳ ತವರು. ಈ ಎಲ್ಲ ಕ್ಷೇತ್ರಗಳ ಸಾಧನೆಯೊಂದಿಗೆ ಅರೆಭಾಷಿಕ ಜನಾಂಗ ಇತ್ತೀಚಿನ ದಿನಗಳಲ್ಲಿ ಸಂಗೀತ, ನೃತ್ಯ, ನಾಟಕ, ಭರತನಾಟ್ಯ ಹೀಗೆ ಲಲಿತ ಕಲೆಗಳು ಮತ್ತು ಸಾಹಿತ್ಯದ ವಿವಿಧ ಸಾಧನಾ ಪಥಗಳಲ್ಲಿ ದಿಟ್ಟ ಹೆಜ್ಜೆ ಇಡ್ತಾ ಇರುವುದು ಆಶಾದಾಯಕ ಬೆಳವಣಿಗೆ ಎಂದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ನಿವೃತ್ತ ಉಪನ್ಯಾಸಕ ಕೂಡಕಂಡಿ ಎಂ ನಂಜುಂಡ, ಯಾವುದೇ ಸಮುದಾಯದ ಬೆಳವಣಿಗೆಯಲ್ಲಿ ಮಾಧ್ಯಮಗಳ ಪಾತ್ರ ಮುಖ್ಯವಾದದ್ದು. ಈ ಗುಟ್ಟನ್ನರಿತು ಅರೆಭಾಷಿಕ ಜನಾಂಗ ತಮ್ಮ ಸರ್ವಾಂಗೀಣ ಏಳಿಗೆಯತ್ತ ಇನ್ನಷ್ಟು ಗಮನ ಹರಿಸಬೇಕು. ರೇಡಿಯೋ ಕಾರ್ಯಕ್ರಮಗಳು ಮನೆ ಮನೆಗೆ ತಲುಪಿವೆ. ಈ ಕೆಲಸ ಇನ್ನಷ್ಟು ಚುರುಕಾಗಬೇಕೆಂದರು. ಚೇರಂಬಾಣೆ ಗೌಡ ಸಮಾಜದ ಅಧ್ಯಕ್ಷ ಕೊಡಪಾಲು ಗಣಪತಿ ಮಾತನಾಡಿ, ಮೊದಲ ದಿನಗಳಲ್ಲಿ ಸೋಬಾನೆಗೆ ಸೀಮಿತವಾಗಿದ್ದ ರೇಡಿಯೋ ಕಾರ್ಯಕ್ರಮಗಳು ಜನಾಂಗದ ಜನತೆ ಜಾಗೃತರಾದ ಕಾರಣ ವೈವಿಧ್ಯತೆಯಿಂದ ಪಡೆದುಕೊಂಡಿತು ಎಂದರು. ಇದಕ್ಕೂ ಮೊದಲು ಪೂರ್ಣಕುಂಭ ಸ್ವಾಗತ ನೀಡಿ ಸಾಂಪ್ರದಾಯಿಕವಾಗಿ ಸುಬ್ರಾಯ ಸಂಪಾಜೆ ದಂಪತಿಯನ್ನು ಬರಮಾಡಿಕೊಂಡು ಸಮುದಾಯದ ವತಿಯಿಂದ ಬಾನುಲಿ ಸೇವೆಗಾಗಿ ಅವರನ್ನ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಗೌಡ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಕಡ್ಲೇರ ತುಳಸಿ ಮೋಹನ್, ಚೇರಂಬಾಣೆ ಗೌಡ ಸಮಾಜದ ಉಪಾಧ್ಯಕ್ಷ ಕೇಕಡ ದಿನೇಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಭರತನಾಟ್ಯ ಕ್ಷೇತ್ರದಲ್ಲಿ ಅತ್ಯಮೂಲ್ಯ ಸೇವೆ ಸಲ್ಲಿಸಿರುವ ಜಿಲ್ಲೆಯ ಕಲಾವಿದೆ ಮಲ್ಲಮಾಡ ಶ್ಯಾಮಲಾ ಸುನಿಲ್ ಅವರು ಕರ್ನಾಟಕ ಮೀಡಿಯಾ ಕ್ಲಬ್ ವತಿಯಿಂದ ನೀಡಲಾಗುವ ಕರ್ನಾಟಕ ಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕಲಾ ಸೇವೆ, ಜನಪರ ಕಾಳಜಿ ಹಾಗೂ ಆದರ್ಶ ಬದುಕಿಗಾಗಿ ಕರ್ನಾಟಕ ಭೂಷಣ ಪ್ರಶಸ್ತಿ ಮತ್ತು ಬಿರುದನ್ನು ನೀಡಿ ಗೌರವಿಸಲಾಗ್ತಾ ಇದ್ದು, ಜುಲೈ 8ರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ನಾಟ್ಯ ಕಲಾವಿದೆ ಶ್ಯಾಮಲಾ ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ. ಅಂದು ನಡೆಯಲಿರುವ ಅದ್ದೂರಿ ಕಾರ್ಯಕ್ರಮದಲ್ಲಿ ಮಠಾಧೀಶರು, ರಾಜ್ಯ ಸರ್ಕಾರದ ಸಚಿವರು, ಖ್ಯಾತ ಚಲನಚಿತ್ರ ನಟ ನಟಿಯರು, ಸಾಹಿತಿಗಳು ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ಳಲಿರುವುದಾಗಿ ಪ್ರಕಟಣೆ ತಿಳಿಸಿದೆ. ಮೂಲತಃ ವಿರಾಜಪೇಟೆ ತಾಲೂಕಿನ ಬೆಕ್ಕೆಸೊಡ್ಲೂರು ಗ್ರಾಮದ ನಿವಾಸಿ ಮಲ್ಲಮಾಡ ಶ್ಯಾಮಲಾ ಸುನಿಲ್ ಗೆಜ್ಜೆ ತಂಡ ನೃತ್ಯ ರೂಪಕದ ಮೂಲಕ ಹೆಸರುವಾಸಿಯಾಗಿದ್ದಾರೆ.
ಕೊಡಗು ಜಿಲ್ಲಾ ಮರಾಠಿ ಸಮಾಜ ಸೇವಾ ಸಂಘದ 29ನೇ ವಾರ್ಷಿಕ ಮಹಾಸಭೆ ಸಮಾಜ ಬಾಂಧವರಿಗಾಗಿ ಆಟೋಟ ಸ್ಪರ್ಧೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು. ಮಡಿಕೇರಿ ಸಮೀಪದ ತಾಳತ್ತಮನೆ ಗ್ರಾಮದಲ್ಲಿರುವ ಸಂಘದ ನಿವೇಶನದ ಆವರಣದಲ್ಲಿ ನಡೆದ ಮಹಾಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ಎಂಎ ಪರಮೇಶ್ವರ, ಸಮಾಜ ಬಾಂಧವರ ಪ್ರಗತಿಗೆ ಮತ್ತು ಸಾಮಾಜಿಕ ಚಟುವಟಿಕೆಗಳಿಗಾಗಿ ಸಂಘಕ್ಕೆ 5 ಎಕರೆ ಭೂಮಿ ಪಡೆಯಲು ಪ್ರಯತ್ನಿಸಬೇಕೆಂದು ಸಲಹೆ ನೀಡಿದರು.